ಸುಮಾರು ಜನಕ್ಕಂತ ನೋಡ್ತಾ ಇರ್ಬೋದು ಎಸ್ ಎಲ್ ಸಿ ಎಕ್ಸಾಮ್ ಎಲ್ಲ ಯಾರೆಲ್ಲ ಬರ್ತಿದ್ದಾರೆ, ಎಕ್ಸಾಮ್ 1 ಬರ್ತಿದ್ದಾರಾ, ಎಕ್ಸಾಮ್ 2 ಬರ್ತಿದ್ದಾರಾ. ಬಟ್ ಸುಮಾರು ಜನ ಏನು ಮಾಡಿದ್ದಾರೆ, ಎಕ್ಸಾಮ್ 1ಅಲ್ಲಿ ಫೇಲ್ ಆಗಿದ್ರಲ್ಲ, ಎಕ್ಸಾಮ್ 2 ಪಾಸ್ ಆಗಿದ್ದೀರಾ, ಇಂಪ್ರೂವ್ಮೆಂಟ್ಗೋಸ್ಕರ ಸುಮಾರು ಜನ ಕಟ್ಟಿದ್ರಿ. ಬಟ್ ಈ ಥರ ಎಲ್ಲ ನಡೀತಾ ಇತ್ತು. ಎಸ್ ಎಲ್ ಸಿ ಎಕ್ಸಾಮ್ ಯಾರೆಲ್ಲ ಬರೀತಾ ಇದ್ರಿ, ಬಟ್ ಅವರೆಲ್ಲ ಹೇಳ್ತಾ ಇರ್ಬೋದು. ಬಟ್ ಆದರೆ ಎಸ್ ಎಲ್ ಸಿಲಿ ಈ ಸಲ ಅಂತೂ ಬೆಸ್ಟು. ಹೆಂಗಂದರೆ ಇಯರ್ಲಿ ಒಂಥರ 13, 12 ಈ ಥರ 14 ಈ ಥರ ತೆಗ್ದು ಪಾಸ್ ಮಾಡಿಬಿಟ್ಟಿದ್ದಾರೆ. ಈ ಥರ ಒಂಥರ ಮಾರ್ಕ್ಸ್ ಕಮ್ಮಿ ಮಾಡಿಬಿಟ್ಟವ್ರೆ. ಶಿಕ್ಷಣ ಇಲಾಖೆ ಕಡೆಯಿಂದ ಮಾರ್ಕ್ಸ್ ಎಸ್ ಎಲ್ ಸಿದು ಮಾತ್ರ ಕಮ್ಮಿ ಮಾಡಿರೋದು, ಪಿ ಯು ಸಿ ಅದೇ ಐತೆ. ಬಟ್ ಮಾರ್ಕ್ಸ್ ಕಮ್ಮಿ ಮಾಡೋದು ಸುಮಾರು ಜನ ಕೇಳ್ತಾ ಇರ್ಬೋದು. 1ನೇ ಎಕ್ಸಾಮಲ್ಲೂ ಫೇಲ್ ಆಗೋರು, 2ನೇ ಎಕ್ಸಾಮಲ್ಲೂ ಫೇಲ್ ಆಗೋರು, ಅಂಥವರೆಲ್ಲ ಕೇಳ್ತಾ ಇರ್ಬೋದು 3ನೇ ಎಕ್ಸಾಮ್ ಆಯಿತಾ ಅಂದರೆ ಎಸ್ ಎಲ್ ಸಿದು 3ನೇ ಎಕ್ಸಾಮ್ ಆಯಿತಾ ಅಂತ ಕೇಳ್ತಾರೆ. ಬಟ್ 3ನೇ ಎಕ್ಸಾಮ್ ಗೈಸ್ ಕ್ಯಾನ್ಸಲ್ ಅಂತ ಮಾಡಿದ್ದಾರೆ. ಅಂದರೆ ನೋಡಿ, 2ನೇ ಎಕ್ಸಾಮ್ದು ರಿವ್ಯಾಲ್ಯೂಷನ್ಗೆ ಯಾರು ಹಾಕಿದ್ರಿ, ಬಟ್ ಅವ್ರಿಗೆಲ್ಲ ಗೊತ್ತಾಗುತ್ತೆ ರಿವ್ಯಾಲ್ಯೂಷನ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಇರುತ್ತೆ. ಬಟ್ ಎಸ್ ಎಲ್ ಸಿದು 3ನೇ ಎಕ್ಸಾಮ್ ಇದೆ ಅಂತ ಅಂದರೆ ಹೋದ ಇಯರೆಲ್ಲ 3 ಎಕ್ಸಾಮ್ ಇತ್ತು. ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಅಂತ 3 ಚಾನ್ಸ್ ಕೊಡ್ತಾಯಿದ್ರು. ಪಿ ಯು ಸಿವ್ರಿಗೂ ಅಷ್ಟೇ, 10th ಅಷ್ಟೇ 3 ಎಕ್ಸಾಮ್ ಇತ್ತು. ಬಟ್ ಈ ವರ್ಷ ಏನಪ್ಪ ಮಾಡಿದ್ದಾರೆ ಅಂದರೆ 3 ಎಕ್ಸಾಮ್ನಲ್ಲಿ ಹೆಚ್ಚು ಕಮ್ಮಿ 2 ಎಕ್ಸಾಮ್ ಇವಾಗ. ಯಾಕಂದರೆ ಪರ್ಸೆಂಟೇಜ್ ಜಾಸ್ತಿ ಬರ್ತೈತೆ, ಪಾಸ್ ಆಗೋರು ಜಾಸ್ತಿ ಆಯ್ತವ್ರೆ. ಈ ಹೋದ ವರ್ಷ ಎಲ್ಲ ಫೇಲ್ ಆಗಿದ್ರಂತೆ, ಬಟ್ ಅವ್ರಿಗೆಲ್ಲ ಫೇಲ್ ಆಗೋರು ಅಂದ್ಬಿಟ್ಟು 3 ಎಕ್ಸಾಮ್ ಕೊಟ್ಬಿಟ್ಟು ಇಂಪ್ರೂವ್ಮೆಂಟ್ಗೋಸ್ಕರ 2 ಎಕ್ಸಾಮ್ 3 ಎಕ್ಸಾಮ್ ಈ ಥರ ರೂಲ್ಸ್ಗಳನ್ನ ಮಾಡ್ತಿದ್ರು. ಬಟ್ ಇವಾಗ ಏನು ಮಾಡ್ತವ್ರೆ, ಪಾಸ್ ಜಾಸ್ತಿ ಜನ ಪಾಸ್ ಆಗ್ಬಿಟ್ರಲ್ಲ, ಅದಕ್ಕೋಸ್ಕರ 2 ಎಕ್ಸಾಮ್ ಅಂತೆ. ಇದು ನಾನು ಹೇಳ್ತಾ ಇಲ್ಲ ಗೈಸ್, ಅದು ನಿಮ್ಮ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು ಹೇಳ್ತಾ ಇರೋದು, ನಾನಲ್ಲ. ಬಟ್ ಅವ್ರು ಹೇಳಿದ್ದು ನಿಮ್ಗೆ ಹೇಳ್ತಿದ್ದೀನಿ. ಬಟ್ ಈ ಥರ ಐತೈತೆ. ಬಟ್ 3ನೇ ಎಕ್ಸಾಮ್ ಕಂಪಲ್ಸರಿ ಪರ್ಸೆಂಟೇಜ್ ನೋಡೋದಾದರೆ ಕ್ಯಾನ್ಸಲ್ ಆಗಿದೆ. ಅಂದರೆ ಎಸ್ ಎಲ್ ಸಿದು ಯಾರೋ 3ನೇ ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿದ್ರೆ, ಬಟ್ ಕ್ಯಾನ್ಸಲ್ ಆಯಿತು. ಹೋದ ವರ್ಷ 3ನೇ ಎಕ್ಸಾಮ್ ಇತ್ತು, ಬಟ್ ಈ ವರ್ಷ 3ನೇ ಎಕ್ಸಾಮ್ ಇಲ್ಲ. ಬಟ್ ಹಿಂಗಾದಾಗ ಏನಾಗುತ್ತೆ ಅಂತಂದರೆ, ಮಕ್ಕಳುಗಳಿಗೆ ಒಂದು ವರ್ಷ ಒಂದೊಂದು ಥರ ಎಕ್ಸಾಮ್ ಸಿಸ್ಟಮ್. ಆ ವೆಬ್ ಕಾಸ್ಟಿಂಗ್ ಮಾಡೋರು ಓಕೆ, ವೆಬ್ ಕಾಸ್ಟಿಂಗ್ ಅಂತ ಕ್ಯಾಮ್ರಾ ಅಂತ ಅದು ಏನಾರು ಇರಲಿ. ಈಗ ಸುಮಾರು ಜನ ಒಂದು ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಬಿಡೋರು ಫೇಲ್ ಆಗಿಬಿಟ್ಟಿರ್ತೀರ, 4 ಪಾಸ್ ಆಗಿರ್ತೀರ, 5ನೇ ಪಾಸ್ ಆಗಿರ್ತೀರಪ್ಪ. ಬಟ್ ನೀವೆಲ್ಲ ಏನು ಮಾಡಬೇಕಂದ್ರೆ 1 ಇಯರ್ ವೇಸ್ಟ್ ಆಗುತ್ತೆ. ಏನು ಮಾಡಲ್ಲ, 1 ಇಯರ್ ಮನೇಲಿ ಇರ್ರಿ, ಇಲ್ಲಾಂದ್ರೆ ಏನೋ ಒಂದು ಮಾಡಿ. ಬಟ್ ನೆಕ್ಸ್ಟ್ ಇಯರ್ ಎಕ್ಸಾಮ್ ಡಿಸೆಂಬರ್ ಎಂಡ್ ಹತ್ರ ನಿಮ್ಮ ನಿಯರ್ ಬೈ ಸ್ಕೂಲ್ ಎಲ್ಲಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಿಕೊಡ್ರಿ ಎಕ್ಸಾಮ್ಗೆ. ಆಮೇಲೆ ಮಿಸ್ ಮಾಡ್ಕೊಕ್ಕೆ ಹೋಗ್ಬಿಡಿ. ನಮ್ಮ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ನನ್ನ ಅಪ್ಲಿಕೇಶನ್ ಯಾವಾಗ ಶುರು ಆಯ್ತು ಅವಾಗ ಹೇಳ್ತೀನಿ, ಹೋಗಿ ನಿಮ್ಮ ನಿಯರ್ ಬೈ ಹೋಗಿ ಅಪ್ಲೈ ಮಾಡ್ಕೋಬೋದು. ಯಾರು ನೋಡ್ತದ್ದು 10th ಯಾರು ಫೇಲ್ ಆಗಿದ್ರೆ, ಎಕ್ಸಾಮ್ 1ನಲ್ಲಿ ಎಕ್ಸಾಮ್ 2 ಎರಡರಲ್ಲೂ ಫೇಲ್ ಆಗಿರೋ ತಲೆ ಕೆಡಿಸ್ಕೊಬಿಡಿ. ರಿವ್ಯಾಲ್ಯೂಷನ್ಗೆ ಹಾಕಿ ಫೇಲ್ ಆಗಿದ್ರೆ ಇನ್ನೂ ಟೈಮ್ ಐತೆ, ತಲೆ ಕೆಡಿಸ್ಕೊಬಿಡಿ. ಆದರೂ ಹೋಯ್ತು ಒಂದು ವರ್ಷ, ಏನು ಮಾಡೋಕ್ಕಾಗಲ್ಲ ತಾನೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ಯಾರೆಲ್ಲ ನೋಡ್ತಾ ಇದ್ದೀರಿ. ಬಟ್ ಎಕ್ಸಾಮ್ 3 ಕ್ಯಾನ್ಸಲ್ ಆಗಿದೆ. ಎಕ್ಸಾಮ್ ಎಲ್ಲ ನೀವು ಇದೇ ಇಯರ್ ಅಂದರೆ ಇವಾಗ ಒಂದು 6ನೇ ತಿಂಗಳಲ್ವಾ, 12ನೇ ತಿಂಗಳು ಪುನಃ ಎಕ್ಸಾಮ್ ಕಟ್ಟಿಸ್ಕೊತಾರೆ. ಇನ್ನೊಂದು 6 ತಿಂಗಳು ಹಂಗೆ ಹಿಂಗೋ ಟೈಮ್ ಪಾಸ್ ಮಾಡಿ ಪುನಃ ಜನವರಿ ಫೆಬ್ರವರಿ ಮಾರ್ಚಿಂದ ಎಕ್ಸಾಮ್ ಶುರು ಆಗುತ್ತೆ. ಅದಕ್ಕೆ ಯಾಕೆ ತಲೆ ಕೊಡಿಸ್ಕೊತೀರಾ ಅಂತ ಹೇಳ್ತಾ ಬಟ್ ವೀಡಿಯೋ ಮಾಡ್ತಾ ಇದ್ದೀನಿ. ವೀಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ನ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ವೀಡಿಯೋ ಸಿಕ್ಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅಭಿ ಲೋಕಲ್ ಕನ್ನಡ. ಓಕೆ, ಥ್ಯಾಂಕ್ ಯು. ಮೊದಲು